ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಏನಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂದರೆ DRDO ಅಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕರೆದಿದ್ದು. ನೋಡಿರಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಮತ್ತು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಮತ್ತು ಏಜ್ ಲಿಮಿಟನ್ನು ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ DRDO ಅಲ್ಲಿ ಖಾಲಿ ಇರುವ ಸೀನಿಯರ್ ಟೆಕ್ನಿಷಿಯನ್, ಅಸಿಸ್ಟೆಂಟ್ ಬಿ ಮತ್ತು ಟೆಕ್ನಿಷಿಯನ್ ಎ ಹುದ್ದೆಗಳು ಖಾಲಿ ಇದ್ದು ಟೋಟಲಾಗಿ 764 ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ನ ನಾವು ಓನ್ಲಿ ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂದರೆ ಹುದ್ದೆ ವೈಸ ಮೊದಲದ್ದು ಸೀನಿಯರ್ ಟೆಕ್ನಿಷಿಯನ್ ಅಸಿಸ್ಟೆಂಟ್ ಬಿ ಹುದ್ದೆ ಆಗಿದ್ದು ಈ ಸ್ಯಾಲ್ರಿ ಬಂದುಬಿಟ್ಟು 35,400ರಿಂದ 1,12,400ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಹುದ್ದೆಯಲ್ಲಿ ಟೋಟಲಾಗಿ 561 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಎರಡನೇದಾಗಿ ನೋಡೋದಾದರೆ ಟೆಕ್ನಿಷಿಯನ್ ಎ ಇದಕ್ಕೆ 19,900ರಿಂದ 63,200ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗಳು ಖಾಲಿ ಇರೋದು ಎಷ್ಟಂದ್ರೆ 203 ಹುದ್ದೆಗಳು ಟೆಕ್ನಿಷಿಯನ್ ಎ ಹುದ್ದೆಗಳು ಖಾಲಿ ಇರ್ತವೆ. ನೋಡಿರಿ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. SC/ST ಅಭ್ಯರ್ಥಿಗಳಿಗೆ ಆಗಿದ್ದರೆ 5 ವರ್ಷ, OBC ಅಭ್ಯರ್ಥಿಗಳಿಗೆ ಆದರೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಇರುತ್ತೆ. ಇನ್ನು ಉಳಿದ ಡೀಟೇಲ್ಸ್ಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ ಆದ www.drdo.government.in ಹೋಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ನೋಡಿರಿ ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮತ್ತು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇರುತ್ತೆ ಮತ್ತು ರಿಜಿಸ್ಟರ್ ಲಿಂಕ್ ಬಗ್ಗೆ ಮತ್ತು ಇಂಪಾರ್ಟೆಂಟ್ ಸೂಚನೆಗಳ ಬಗ್ಗೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ತಿಳಿದುಕೊಳ್ಳಬಹುದು. ನೋಡಿರಿ ಅಪ್ಲಿಕೇಶನ್ 9 ಡಿಸೆಂಬರ್ 2025 ಪ್ರಾರಂಭ ಆಗಿದ್ದು ನೀವು ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹಾಕ್ಬೋದಾಗಿರ್ತದೆ. ನೋಡಿರಿ ಅರ್ಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.